ಬೆಂಕಿಯುಂಡೆಯಂತಾದ ಮಧ್ಯಪ್ರಾಚ್ಯ ದೇಶಗಳು ಸದ್ಯ ಅಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. 14 ದೇಶಗಳಲ್ಲಿನ ಅಮೆರಿಕ ಸೇನಾ ನೆಲೆಗಳ ಮೇಲೆ ಇದೀಗ ಇರಾನ್ ದಾಳಿಯನ್ನ ನಡೆಸ್ತಾ ಇದೆ. ಕತಾರ್, ಕುವೈತ್ ಸೇರಿ 14 ದೇಶಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಏಕಾಂಗಿಯಾಗಿ ಇರಾನ್ ಕ್ಷಿಪಣಿ ಡ್ರೋನ್ಗಳ ಸುರಿಮಳೆಯನ್ನೇ ಸುರಿಸ್ತಾ ಇದೆ. ಬೆಂಕಿಯುಂಡೆಯಂತಾಗಿದೆ ಸದ್ಯ ಮಧ್ಯಪ್ರಾಚ್ಯ ದೇಶಗಳು ಅಮೆರಿಕ ಸೇನಾ ನೆಲೆ ಇರುವಂತಹ ಏರಿಯಾಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿಯನ್ನ ನಡೆಸ್ತಾ ಇದೆ. ಏಕಾಂಗಿಯಾಗಿ ಇರಾನ್ ಹೋರಾಟವನ್ನ ನಡೆಸ್ತಾ ಇದೆ. ದುಬೈ, ಬಹ್ರೇನ್ ಸೇರಿದಂತೆ ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ಪ್ರತಿ ದಾಳಿಯನ್ನ ನಡೆಸ್ತಾ ಇದೆ. ಈ ಮೂಲಕ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿಯಾಗಿ ಈ ಇರಾನ್ ಮೇಲೆ ಅಟ್ಯಾಕ್ ಮಾಡಿತು. ಅದಕ್ಕೆ ಪ್ರತಿ ದಾಳಿಯಾಗಿ ಈಗ ಇರಾನ್ ಸಹ ಡ್ರೋನ್ ಮೂಲಕ ಅಟ್ಯಾಕ್ ಅನ್ನ ಮಾಡುವಂತಹ ಕೆಲಸ ಮಾಡ್ತಾ ಇದೆ. ಜನವಸತಿ ಪ್ರದೇಶಗಳನ್ನು ಸಹ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನ ನಡೆಸ್ತಾ ಇದೆ. ಪ್ರತಿ ದಾಳಿಯನ್ನ ನಡೆಸ್ತಾ ಇದೆ. ಇಸ್ರೇಲ್ ಹಾಗೂ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ರು. ಇನ್ನು ಅಮೆರಿಕದ ಸೇನಾ ನೆಲೆಗಳ ಮೇಲೆ ಈಗ ಇರಾನ್ ಸಹ ಅಟ್ಯಾಕ್ ಅನ್ನ ನಡೆಸ್ತಾ ಇದೆ. ಏಕಾಂಗಿಯಾಗಿ ಇರಾನ್ ಕ್ಷಿಪಣಿ ಹಾಗೂ ಡ್ರೋನ್ಗಳ ಸುರಿಮಳೆಯನ್ನೇ ಸುರಿಸ್ತಾ ಇದೆ. ಅಮೆರಿಕ ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಇರಾನ್ನಿಂದ ದಾಳಿಯನ್ನ ಮಾಡಲಾಗ್ತಾ ಇದೆ. ಸದ್ಯ ಮಧ್ಯಪ್ರಾಚ್ಯ ದೇಶಗಳು ಬೆಂಕಿಯುಂಡೆಯಂತೆ ಮಾರ್ಪಾಟಾಗಿವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಈಗ ಅಮೆರಿಕ ಹಾಗೂ ಇಸ್ರೇಲ್ ದಾಳಿಯನ್ನ ನಡೆಸ್ತು. ಅದಕ್ಕೆ ಪ್ರತಿಯಾಗಿ ಇರಾನ್ ಸಹ ಅಮೆರಿಕದ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಇನ್ನ ಯಾವ ಮಟ್ಟಕ್ಕೆ ಹೋಗ್ಬೋದು ಇದು, ಮತ್ತೆ ಎಲ್ಲೆಲ್ಲಿ ಟಾರ್ಗೆಟ್ ಅನ್ನ ಮಾಡಿಕೊಂಡು ಇರಾನ್ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ? ನೋಡಿ, ನಾನು ಆಗ್ಲೇ ಹೇಳಿದಂತೆ ಅಮೆರಿಕ ಇಸ್ರೇಲ್ನ ಸಹಾಯದಲ್ಲಿ ಇರಾನ್ನ ಮೇಲೆ ದಾಳಿಯನ್ನ ಮಾಡಿತ್ತು. ಈಗ ಇರಾನ್ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ. ಮುಖ್ಯವಾಗಿ ಇಸ್ರೇಲ್ನ ಮೇಲೆ ನೇರವಾದಂತಹ ದಾಳಿಗಳನ್ನ ಇರಾನ್ ಮಾಡ್ತಾ ಇರುವಂತದ್ದು. ಅದರ ಭಾಗವಾಗಿ ಮಧ್ಯಪ್ರಾಚ್ಯದಲ್ಲಿರುವಂತಹ 14 ದೇಶಗಳು, ಅಂದ್ರೆ ಅಮೆರಿಕ ಮಧ್ಯಪ್ರಾಚ್ಯದಲ್ಲಿ ಹಿಡಿತವನ್ನ ಸಾಧಿಸಿರುವಂತದ್ದು. ಬಹಳಷ್ಟು ದೇಶಗಳಲ್ಲಿ ನೌಕಾನೆಲೆಗಳನ್ನ ಮತ್ತೆ ವಾಯು ನೆಲೆಗಳನ್ನ ಹೊಂದಿದೆ. ಮತ್ತೆ ಅಮೆರಿಕದ ಸೇನಾ ನೆಲೆಗಳು ಎಲ್ಲೆಲ್ಲಿದ್ದಾವೆ ಆ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇನ್ ದ ಸೇಮ್ ಟೈಮ್ ಏನು ಇದ್ರ ಜೊತೆಗೆ ಇಸ್ರೇಲ್ನ ಟೆಲ್ ಅವೀವ್ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಈಗ ದಾಳಿಗಳನ್ನ ಮುಂದುವರಿಸಿರುವಂತದ್ದು. ಈ ಮೂಲಕ ಅಮೆರಿಕ ಮತ್ತೆ ಇಸ್ರೇಲ್ಗೆ ಪ್ರತ್ಯುತ್ತರವನ್ನ ಕೊಡುವಂತ ಕೆಲಸವನ್ನ ಈಗ ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಇನ್ನಷ್ಟು ದಾಳಿಗಳು ನಡೆಯುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಆರಂಭಿಕ ಹಂತದಲ್ಲಿ ನಾವು ಗಮನಿಸೋದಾದ್ರೆ ವಾಯು ನೆಲೆಗಳು ಮತ್ತೆ ನೌಕಾನೆಲೆಗಳ ಮೇಲೆ ಸೀಮಿತವಾದಂತ ದಾಳಿಗಳು ನಡೀತಾ ಇತ್ತು. ಈಗ ಮುಂದುವರೆದ ಭಾಗವಾಗಿ ಜನವಸತಿ ಪ್ರದೇಶಗಳು, ಪ್ರಮುಖ ಕಟ್ಟಡಗಳು, ಎತ್ತರದ ಕಟ್ಟಡಗಳನ್ನ ಕೂಡ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನ ಮುಂದುವರಿಸಿರುವಂತದ್ದು. ಒಂದು ಹಂತದಲ್ಲಿ ನಾವು ಗಮನಿಸೋದಾದ್ರೆ ಅಮೆರಿಕ ಮತ್ತೆ ಇಸ್ರೇಲ್ ಸೇರಿದಂತೆ ಉಳಿದ 14 ರಾಷ್ಟ್ರಗಳಲ್ಲಿ ಅಮೆರಿಕದ ಪಳಿಯುಳಿಕೆಗಳೇನಿದಾವೆ ಅವುಗಳ ಮೇಲೆ ಏಕಾಂಗಿಯಾಗಿ ಹೋರಾಟವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಕ್ಷಿಪಣಿಗಳ ಡ್ರೋನ್ ಸಹಾಯದಿಂದ ದಾಳಿಗಳನ್ನ ನಡೆಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ನಾಳೆಗೂ ಕೂಡ ದಾಳಿಗಳು ಮುಂದುವರಿಯುವಂತ ಸಾಧ್ಯತೆಗಳಿದಾವೆ. ಈ ದಾಳಿಗಳು ಅಂತ್ಯ ಆದ ಬಳಿಕ ಬಹುಶಃ ಅಮೆರಿಕ ಮತ್ತೆ ಇಸ್ರೇಲ್ ನಿಂದ ಮತ್ತೊಂದು ಸುತ್ತಿನ ದಾಳಿಗಳು ಆಗಬಹುದು ಅನ್ನುವಂತಹ ಅಂದಾಜನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಹೀಗಾಗಿ ನಾಳೆ ಬಹಳಷ್ಟು ಕ್ರೂಷಿಯಲ್ ದಿನ ಅಂತ ಹೇಳಲಾಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಆಕ್ಷೇಪಗಳು ವ್ಯಕ್ತ ಆಗ್ತಾ ಇದ್ರು ಕೂಡ ಇರಾನ್ಗೆ ತಕ್ಕ ಪಾಠವನ್ನ ಕಲಿಸಬೇಕು ಮತ್ತೆ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದದಂತೆ ತಡಿಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಅಮೆರಿಕ ಮತ್ತೆ ಇಸ್ರೇಲ್ ಇನ್ನಷ್ಟು ದಾಳಿಗಳನ್ನ ವೇಗವಾಗಿ ಮಾಡುವಂತ ಸಾಧ್ಯತೆಗಳು ಅಥವಾ ತೀವ್ರ ಸ್ವರೂಪದಲ್ಲಿ ಮಾಡುವಂತ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿದ್ದಾವೆ. ಅರ್ಪಿತಾ.